28ಕ್ಕೆ 2018 ಸಿದ್ದರಾಮಯ್ಯನವ್ರು ಕಣ್ಣೀರ್ ಹಾಕಿದ್ರಲ್ಲ, ಅದೇ ಕಣ್ಣೀರನ್ನ ಇದ್ರೆ ಅದುವರೆಗೂ ಡಿ ಕೆ ಶಿವಕುಮಾರ್ ಅವರು ಹಾಕ್ಬೇಕಾಗ್ತದೆ. ನೀವು 2.3 ಮಾದಿಗ ಸಮಾಜಕ್ಕೆ ಮಂತ್ರಿಗಳನ್ನ ಕೂಡಲೇ ಮಾಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕು. ಎರಡನೇದು ಸಂಪೂರ್ಣ ಮೀಸಲಾತಿಯನ್ನು ಎಲ್ಲೆಲ್ಲಿ ಮೀಸಲಾತಿ ಇದೆಯೋ ಅಲ್ಲೆಲ್ಲ ಒಳ ಮೀಸಲಾತಿಯನ್ನ ಕೊಡಬೇಕು. ಇದು ನಮ್ಮ ಒತ್ತಾಯ. ಇಲ್ದ್ರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತಿಂದನೇ ಜನಾಂದೋಲನ ಮಾಡ್ತೇವೆ. ಆ ಜನಾಂದೋಲನ ಯಾವ ಪ್ರಾರಂಭ ಆಗ್ತದೆ ಅಂದ್ರೆ, ನೀವು ಪಟ್ಟಿಯನ್ನ ನೋಡಿ ಯಾರ್ಯಾರು 3 ಮಂತ್ರಿಯನ್ನು ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದ್ರೆ ಜನಾಂದೋಲನ ಪ್ರಾರಂಭ ಆಗ್ತದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆನ ಸಂಪೂರ್ಣವಾಗಿ ನೀವು ಬದಲು ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆನ ಸಂಪೂರ್ಣ ತೊಳಿಬೇಕು, ಸಗಣಿ ಹಾಕಿ ಸಾರಿಸ್ಬೇಕು ಸಮಾಜ ಕಲ್ಯಾಣ ಇಲಾಖೆನ. ಸಮಾಜ ಕಲ್ಯಾಣ ಇಲಾಖೆ 13 ವರ್ಷಗಳು ಅತ್ಯಂತ ಮುಖ್ಯವಾದಂತ ವಿಚಾರ ಅಂದ್ರೆ, ಬಿಜೆಪಿನೂ ಸೇರಿ ಕಳೆದ 13 ವರ್ಷಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಾದಿಗ ಸಮಾಜಕ್ಕೆ ತೀರ ಅನ್ಯಾಯ ಮಾಡಿದೆ. ಯಾವುದೇ ಅಭಿವೃದ್ಧಿ ಕೆಲಸವನ್ನ ಅಲೆಮಾರಿಗಳಿಗೆ ಮಾದಿಗ ಸಮಾಜಕ್ಕೆ ಮಾಡ್ಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೆ ಎಚ್ ಮುನಿಯಪ್ಪನವ್ರು ಮಾಡಿ ಇವ್ರು ಅಭಿವೃದ್ಧಿ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅಂತ ಈ ಮೂಲಕವನ್ನ ಮಾತಾಡ್ತಾ ಇದ್ದೀನಿ. ಜೊತೆಗೆ ನಾವು ಬೇರೆ ಡಯಸ್ಗಳಲ್ಲಿ ವೇದಿಕೆಯಲ್ಲಿ ಅಟೆಂಡ್ ಮಾಡಿ ನಾನು ಮಾತಾಡಿರ್ಬೋದು, ಅದು ಆರ್ಪೆಯಿಂದ ಮಾತಾಡುವಂತ ಮಾತುಗಳು, ನಮ್ಮ ಕಮಿಟಿ ತೀರ್ಮಾನಗಳು. ಇದನ್ನ ನಮ್ಮ ಇರತಕ್ಕಂತ ಟಿಪಿಕಲ್ ಸಮಾಜದವರು ಇದನ್ನ ಗಾಸಿಪ್ ಆಗಿ ಸುಳ್ಳು ಸುದ್ದಿಯ ಗಬ್ಬಿಸ್ಬಾಡಿ. ನಾನು ಯಾವಾಗಲೂ ಕೂಡ ಈ ಕಟ್ಟಕಡೆ ಸಮಾಜ ಇದೆಯಲ್ಲ, ಕೊನೆ ಹಂತದಲ್ಲಿ ಸಮಾಜ ಇದೆಯಲ್ಲ, ಈ ಸಮಾಜಕ್ಕೆ ನಾನು ಕೊನೆ ಇರ್ತವರೆಗೂ ಕೂಡ ನಾನು ದುಡಿತೇನೆ ಮಾತನ್ನು ಹೇಳಿ ಆ ಬದ್ಧತೆಯನ್ನು ಪ್ರದರ್ಶನ ಮಾಡೋ ಮೂಲಕ ಈ ಪತ್ರಿಕಾಗೋಷ್ಠಿ ಮುಕ್ತವೇ. ಜೈ ಭೀಮ್, ಜೈ ಭಾರತ್. ಉಪಮುಖ್ಯಮಂತ್ರಿ ಮಾಡಬೇಕು, ಮತ್ತೆ ಸಮಾಜ ಖಾತೆ ಕೊಡಬೇಕು. 2 ಹಿರಿಯ ಮುತ್ಸದ್ದಿ ನಾಯಕರಾದಂತ ಆರ್ ಬಿ ತಿಮ್ಮಾಪುರ್ ಅವರಿಗೆ ಪ್ರಬಲ ಖಾತೆಯನ್ನು ಕೊಡಬೇಕು, ಕೂಡಲೇ ಸಚಿವರನ್ನಾಗಿ ಮಾಡಬೇಕು. 3ನೇದು, ನೀವು ಈ 6 ಜನ ಗೆದ್ದಿದ್ದಾರೆ, ಯಾರ್ದಾದ್ರೂ ಕೊಡಿ, ಇಲ್ಲದ್ರೆ ನಮ್ಮ ಎಚ್ ಆಂಜನೇಯನ್ ಅವರು ಕೊಡಿ ಅನ್ನೋ ಮಾತನ್ನ ನಾನು ಹೇಳ್ತೇನೆ. 4 ಸಚಿವರು ಕೊಟ್ರೆ ತುಂಬಾ ಸಂತೋಷ. ಮಾಧ್ಯಮಗಳು ಮತ್ತೆ ಕೆಲವು ಟಿಪಿಕಲ್ ಮಾದಿರು ತಲೆ ಒಳಗಡೆ ಬುದ್ಧಿಯನ್ನು ಇಟ್ಕೊಂಡು ಮಾತಾಡ್ಬೇಕು. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ. ಇದು ಆಲ್ ಧರ್ಮಸ್, ಆಲ್ SC STs, ಆಲ್ ಏನು ಪ್ರಜೆಗಳಿದಾರಲ್ಲ ಅವ್ರ ಪರವಾಗಿ ಮಾಡುವಂತ ಕೆಲಸ ಇದು. ಎಲ್ಲಾ ಸಮುದಾಯದವ್ರು ಕರೆದ್ರು ಕೂಡ ನಾವು ಬಂದು ಭಾಷಣ ಮಾಡ್ತೇವೆ. RSS ನವ್ರು ಬಂದ್ರು ಭಾಷಣ ಮಾಡ್ತೇವೆ ನೋಡಿ, BJP ಅವ್ರು ಕರೆದ್ರು ಭಾಷಣ ಮಾಡ್ತೇವೆ. ಅದು ಭಾಷಣ ಮಾಡಿರೋದು ಅದು. ಇದು ಮೂಲ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮಾಡಿರುವಂತ ಪತ್ರಿಕಾಗೋಷ್ಠಿ ಇದು. ಅದು ಭಾಷಣ ಅದು ಆರ್ಪೆಯಿಂದ ಬಂದಿರೋ ಭಾಷಣ ಅದು. ಆ ಕಾರಣದ ಗಂಭೀರವಾಗಿ ತಗೋಬೇಕು ಅನ್ನೋ ಮಾತನ್ನ ಹೇಳಿ ತಲೆಗೆ ಬುದ್ಧಿ ಕೊಡಿ, ವಿಚಾರಕ್ಕೆ ಬುದ್ಧಿ ಕೊಡಿ. ಅಂಬೇಡ್ಕರ್ ವಿಚಾರಗಳನ್ನು ಓದ್ಕೊಳ್ಳಿ, ಈ ದೇಶದ ಡೆಮೋಕ್ರಸಿ ಓದ್ಕೊಳ್ಳಿ, ಈ ದೇಶದ ಸಂವಿಧಾನ ಓದ್ಕೊಳ್ಳಿ, ಈ ದೇಶದ ಇತಿಹಾಸ ಓದ್ಕೊಳ್ಳಿ, ಈ ದೇಶದ ಮೂಲ ನಿವಾಸಿಗಳ ಚರಿತ್ರೆಯನ್ನ ಓದ್ಕೊಂಡು ಮಾತಾಡ್ಬೇಕು ಅಂತ ಈ ಟಿಪಿಕಲ್ ನನ್ನ ಸಹೋದರರಲ್ಲಿ ಮನವಿ ಮಾಡ್ತೀನಿ.